ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ಮೇಷರಾಶಿಯವರ ಅಧಿಪತಿ ಮಂಗಳ, ಮಾರ್ಸ್. ಮೇಷರಾಶಿಯವರು ಸಾಹಸ ಪ್ರವೃತ್ತಿಯವರು ಮತ್ತು ಅತಿಯಾದ ಆತ್ಮವಿಶ್ವಾಸ ಉಳ್ಳವರು. ಅವರ ಗ್ರಹಣದ ಸಮಯದಲ್ಲಿ ಇವರಲ್ಲಿ ಕೋಪ ಅಥವಾ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಮಾರ್ಚ್ 3ರ ಚಂದ್ರಗ್ರಹಣದ ಸಮಯದಲ್ಲಿ ಮೇಷರಾಶಿಯವರು ಧನಲಾಭ ಮತ್ತು ಕಾರ್ಯಸಿದ್ಧಿಗೆ ಮಾಡಬೇಕಾದ ವಿಶೇಷ ಪರಿಹಾರಗಳು ಇಲ್ಲಿವೆ. ಮೇಷರಾಶಿಯವರಿಗಾಗಿ ಪ್ರತ್ಯೇಕವಾದ ಪರಿಹಾರ ಕ್ರಮಗಳು. ಮೇಷರಾಶಿಯವರಿಗೆ ಚಂದ್ರಗ್ರಹಣದ ವಿಶೇಷ ಪರಿಹಾರಗಳು. ಮೇಷರಾಶಿಯವರು ಈ 2 ವಸ್ತುಗಳನ್ನು ಸಿದ್ಧಪಡಿಸಿಕೊಳ್ಳಿ. ಒಂದನೇದಾಗಿ ಋಣ ವಿಮೋಚನೆ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಮತ್ತು ಮಂಗಳನ ಕೃಪೆಗಾಗಿ ಮೇಷರಾಶಿಯವರಿಗೆ ಕೆಂಪು ಬಣ್ಣ ಅತ್ಯಂತ ಶಕ್ತಿಶಾಲಿ. ಇನ್ನು ಆ ವಸ್ತುಗಳು ಯಾವ್ಯಾವು ಅಂದರೆ, ಒಂದು ಕೆಂಪು ಬಣ್ಣದ ಬಟ್ಟೆ, ಒಂದು ಸಣ್ಣ ತಾಮ್ರದ ತುಣುಕು ಅಥವಾ ತಾಮ್ರದ ನಾಣ್ಯ ಮತ್ತು 5 ಒಣ ಮೆಣಸಿನಕಾಯಿ ಬೀಜಗಳು. ಹೇಗೆ ಮಾಡೋದು? ಕೆಂಪು ಬಟ್ಟೆಯಲ್ಲಿ ತಾಮ್ರದ ತುಣುಕು ಮತ್ತು ಬೀಜಗಳನ್ನು ಇಟ್ಟು ಮೂಟೆ ಕಟ್ರಿ. ಇದರಿಂದ ಏನೇನು ಪ್ರಯೋಜನ? ಮಂಗಳ ಗ್ರಹದ ಅಧಿಪತ್ಯ ಆಗಿರುವ ಕಾರಣ ತಾಮ್ರ ನಿಮ್ಮಲ್ಲಿನ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಸಾಲದ ಬಾಧೆಯಿಂದ ಮುಕ್ತಿ ನೀಡೋದಕ್ಕೆ ಸಹಕರಿಸುತ್ತೆ. ಇನ್ನು ಎರಡನೇದಾಗಿ ಶತ್ರುನಾಶ ಮತ್ತು ಮಾನಸಿಕ ಸ್ಥಿರತೆಗಾಗಿ ಗ್ರಹಣದ ಪ್ರಭಾವದಿಂದ ಉಂಟಾಗುವ ಗೊಂದಲಗಳನ್ನು ನಿವಾರಿಸಲು ಈ ಪರಿಹಾರ. ವಸ್ತುಗಳು: ಒಂದು ಬಿಳಿ ಕಾಗದ, ಕೆಂಪು ಚಂದನ ಅಥವಾ ಕುಂಕುಮ ಮತ್ತು ಒಂದು ಸಣ್ಣ ಹರಳು ಉಪ್ಪು. ತಯಾರ ಮಾಡೋದು ಹೇಗೆ? ಬಿಳಿ ಕಾಗದ ಮೇಲೆ ಕುಂಕುಮದಿಂದ ಹ್ರೀಂ ಅಂತ ಬರೀರಿ. ಅದರೊಳಗೆ ಒಂದು ಸಣ್ಣ ಹರಳು ಉಪ್ಪನ್ನು ಇಟ್ಟು ಮಡ್ಚಿಡಿ. ಇದರಿಂದ ಏನು ಪ್ರಯೋಜನ? ಹರಳು ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತೆ. ಹ್ರೀಂ ಮಂತ್ರ ನಿಮಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತೆ. ಆಚರಿಸಬೇಕಾದ ವಿಧಿವಿಧಾನಗಳು: ಸಮಯ ಮಾರ್ಚ್ 3ರ ಗ್ರಹಣ ಕಾಲಕ್ಕೆ ಮುಂಚಿತವಾಗಿ ಪೊಟ್ಟಣಗಳನ್ನು ಸಿದ್ಧಪಡಿಸಿ ನಿಮ್ಮ ಮನೆಯ ದೇವರ ಪೀಠದ ಮುಂದಿಡಿ. ಮಂತ್ರ ಜಪ ಮಾಡಿ. ಕೈ ಮುಗಿದು ಓಂ ಅಂಗರಕಾಯ ನಮಃ ಅಂತ ಅಥವಾ ಓಂ ನಮೋ ಹನುಮತೆ ಭಯಭಂಜನಾಯ ಸುಖಂ ಕುರು ಘಟ್ ಸ್ವಾಹ ಅಂತ 108 ಬಾರಿ ಜಪಿಸಿ. ಇದನ್ನು ಹೇಗೆ ಧರಿಸೋದು? ಗ್ರಹಣದ ಸಮಯದಲ್ಲಿ ಈ 2 ಪೊಟ್ಟಣಗಳನ್ನು ನಿಮ್ಮ ಶರ್ಟ್ ಜೇಬಲ್ಲಿ ಅಥವಾ ಬಲಗಡೆಯ ಪ್ಯಾಂಟ್ ಜೇಬಿನಲ್ಲಿ ಇಟ್ಕೊಳ್ಳಿ. ವಿಶೇಷ ಸೂಚನೆ ಹೇಳೋದಾದರೆ, ಗ್ರಹಣದ ಸಮಯದಲ್ಲಿ ಕೆಂಪು ಹಣ್ಣುಗಳನ್ನು ಅಥವಾ ತಾಮ್ರದ ಪಾತ್ರೆಯನ್ನು ದಾನ ಮಾಡುವುದಾಗಿ ಸಂಕಲ್ಪ ಮಾಡಿ. ಗ್ರಹಣ ಮುಗಿದ ನಂತರ ದಾನ ಮಾಡಿ. ಇದು ನಿಮ್ಮ ರಾಶಿಗೆ ಅತಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಗ್ರಹಣ ನಂತರ ಏನು ಮಾಡಬೇಕು? ಗ್ರಹಣ ಮುಗಿದ ಮರುದಿನ ತಾಮ್ರದ ತುಣುಕನ್ನು ನಿಮ್ಮ ಹಣ ಇಡುವ ಜಾಗದಲ್ಲಿ ಇಡಿ. ಕೆಂಪು ಬಟ್ಟೆ, ಮೆಣಸಿನ ಬೀಜ ಮತ್ತು ಉಪ್ಪಿನ ಪೊಟ್ಟಣಗಳನ್ನು ಮಣ್ಣಿನಲ್ಲಿ ಹೂತು ಹಾಕಿ ಅಥವಾ ಜನರಿಲ್ಲದ ಜಾಗದಲ್ಲಿ ಹಾಕಿ ಬನ್ನಿ. ಇನ್ನು ಸಲಹೆ ಹೇಳೋದಾದರೆ, ಮೇಷರಾಶಿಯವರಿಗೆ ಗ್ರಹಣ ಕಾಲದಲ್ಲಿ ಕೋಪ ಜಾಸ್ತಿ ಬರುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಮೌನವಾಗಿರುವುದು ಮತ್ತು ಹನುಮಾನ್ ಚಾಲಿಸ ಓದುವುದು ನಿಮಗೆ ತುಂಬಾ ಒಳ್ಳೆಯದು. ನಿಮ್ಮ ಜೀವನದಲ್ಲಿ ಎದುರಿಸ್ತಿರುವ ಯಾವುದಾದ್ರೂ ನಿರ್ದಿಷ್ಟ ಸಮಸ್ಯೆಗೆ, ಉದಾಹರಣೆಗೆ ಕೆಲಸ ಅಥವಾ ಆರೋಗ್ಯ ಪರಿಹಾರ ಬೇಕಿದ್ದಲ್ಲಿ ತಿಳಿಸಿ, ನಾನು ಸಹಾಯ ಮಾಡ್ತೇನೆ. ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.